ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಅಂತ. ನಾನು ಲಿಂಗ ಪರಿವರ್ತನೆ ಹೊಂದಂಥ ಮಹಿಳೆ ಅಂತ ಗುರುತಿಸ್ಕೊಳ್ತೀನಿ. ಇವತ್ತು ನಾವು ಪತ್ರಿಕಾಗೋಷ್ಠಿ ಯಾಕೆ ಮಾಡಿದ್ದೀವಿ ಅಂದರೆ, ಪ್ರತಿ ವರ್ಷದ ಥರ ಈಗ ಸರ್ಕಾರದ ಅಧಿವೇಶನ ನಡೀತಾ ಇದೆ. ಮಾರ್ಚ್ 3ನೇ ತಾರೀಕಿಂದ 21ನೇ ತಾರೀಕುವರೆಗೂ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಿರ್ಬೋದು, DK ಶಿವಕುಮಾರ್ ಉಪಮುಖ್ಯಮಂತ್ರಿಯವರಾಗಿರ್ಬೋದು, ನಾವು ಅವ್ರನ್ನ ಭೇಟಿ ಮಾಡಿದಾಗ 200 ಕೋಟಿ ಅನುದಾನನ ಮೀಸಲಾತಿ ಇಡ್ತೀವಿ ಅಂತ ಹೇಳಿದರು. ಆ ಪ್ರಕಾರ ಈ ವರ್ಷ 200ರಿಂದ 250 ಕೋಟಿ ರೂಪಾಯಿ ಮೀಸಲಿಡಬೇಕು. ನಮಗೆ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹಲವಾರು ಬೇಡಿಕೆಗಳಿವೆ. ಒಂದು, ನಮ್ಮದೇ ಆದಂಥ ಅಭಿವೃದ್ಧಿ ನಿಗಮ ಆಗಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಭಿವೃದ್ಧಿ ನಿಗಮ ಆದಾಗ ಈಗಾಗಲೇ ಮಹಿಳಾ ಅಭಿವೃದ್ಧಿ ನಿಗಮ ಇದೆ, ಮಕ್ಕಳ ಬಗ್ಗೆ ಅಭಿವೃದ್ಧಿ ನಿಗಮ ಇದೆ, ವಿಕಲಚೇತನದಿದೆ, ಮೈನಾರಿಟಿದಿದೆ. ಅದೇ ಥರ ನಮ್ಮದು ಸಹ ಒಂದು ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಕೇಳ್ತಾ ಇದ್ದೀವಿ. ಅದಾದಾಗ ನಮ್ಮ ಸಮಸ್ಯೆಗಳು, ನಮ್ಮ ಕುಂದುಕೊರತೆಗಳು, ನಮಗೆ ಏನು ಬೇಕಾಗಿದೆ ಅನ್ನೋದನ್ನು ಅದರಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡ್ಕೊಳ್ಬೋದು. ಆ ಸಂಬಂಧಪಟ್ಟ ಅಧಿಕಾರಿಗಳಿರಲಿ, ಸಂಬಂಧಪಟ್ಟ ಸಚಿವರು ಅದರಲ್ಲಿರಲಿ, ನಮ್ಮ ಸಮುದಾಯದ ಅದರ ಭಾಗವಾಗಿರ್ತಾರೆ. ಆ ಒಂದು ಕಮಿಟಿ ಆ ಥರ ಇರುತ್ತಾಗ ಒಂದು ನಿಗಮ ಆದಾಗ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ನಿಗಮ ಆಗಬೇಕಂತ ಕೇಳ್ತಾ ಇದ್ದೀವಿ. ಎರಡನೇದು, 250 ಕೋಟಿ ಅನುದಾನ ಇಡಬೇಕು. ನಮಗೆ ಮನೆಗಳು ಸಿಗಬೇಕು. ಪ್ರತಿಯೊಬ್ಬರಿಗೂ ಮನೆಯ ವಸತಿ ಅನ್ನೋದು ಇಂಪಾರ್ಟೆಂಟು. ರೋಟಿ ಕಪ್ಪಡ ಮಕಾನ್ ಅನ್ನೋವಾಗ ತಿನ್ನೋದಕ್ಕೆ ಊಟ, ಹಾಕ್ಕೊಳ್ಳೋದಕ್ಕೆ ಬಟ್ಟೆ, ಉಳ್ಕೊಳ್ಳೋದಕ್ಕೆ ಒಂದು ಮನೆ ಬೇಕು. ಅದರಿಂದ ವಸತಿ ಸಹಾಯ ಬೇಕು ಅಂತ ಕೇಳ್ತಾ ಇದ್ದೀವಿ. ಹಾಗೆ ಆಯುಷ್ಮಾನ್ ಕಾರ್ಡ್ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿ ಇದೆ. ಬರೀ ಆರೋಗ್ಯ ಹೃದಯ ಅನ್ನೋ ಹೆಸರಲ್ಲಿ ಮಾತ್ರ ಅದನ್ನು ಬಳಸ್ತಾ ಇದ್ದಾರೆ ಚಿಕಿತ್ಸೆಗೆ. ಈಗ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಈ ಒಂದು ಆಯುಷ್ಮಾನ್ ಕಾರ್ಡಲ್ಲಿ 5 ಲಕ್ಷ ರೂಪಾಯಿ ಹಣನ SRS ರೀ ಅಸೆಸ್ಮೆಂಟ್ ಸರ್ಜರಿಗೋಸ್ಕರ ಸಹಾಯ ಮಾಡಬೇಕು. ಅದಕ್ಕೆ ಅನುಗುಣವಾಗಿ ಅದು ಕೊಡಬೇಕಂತ ಕೇಳ್ತಾ ಇದ್ದೀವಿ. ಆ ಒಂದು ಸರ್ಜರಿಗೋಸ್ಕರ ನಮ್ಮ ಸಮುದಾಯದ ಭಿಕ್ಷಾಟನೆ, ಬೆಗ್ಗಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಹೆಚ್ಚಿಗೆ. ಅದು ನಿಲ್ಲೋದಕ್ಕೆ ಒಂದು ಸಾಧ್ಯ ಆಗ್ಬೋದು ಅಂತ ನಾನು ಇನ್ನೊಂದು ವಿಷಯ ಏನಂದರೆ, ನಮ್ಮ ಸಮುದಾಯದ ಹೆಚ್ಚು ಸರ್ವೆ ಆಗಿದೆ. ಸರ್ವೆ ಆಗಿರೋ ಪ್ರಕಾರ ನಮ್ಮ ಸಮುದಾಯದ ಹೆಚ್ಚಿಗೆ ಗುರುತಿಸಬೇಕು, ನಮ್ಮ ಸಮುದಾಯಕ್ಕೆ ಸಹಾಯ ಮಾಡಬೇಕು. 1% ರಿಸರ್ವೇಷನ್ ಏನಿದೆ ಅದು ರಿಸರ್ವೇಷನ್ ಇಂಪ್ಲಿಮೆಂಟ್ ಆಗಬೇಕಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮ್ಮ ಸಮುದಾಯದವ್ರದ್ದು ಆರೋಗ್ಯ ಕೇಂದ್ರ ಆಗಬೇಕು. ಜಿಲ್ಲಾವಾರು ಒಂದಿದ್ರೆ ಪರವಾಗಿಲ್ಲ, ಜಿಲ್ಲೆಗೆ ಒಂದಿದ್ರೆ ಸಾಕು. ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತ ಅಥವಾ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದವರು ಯಾರಿದ್ದಾರೆ ಅಲ್ಲಿ ನಮ್ಮ ಸಮುದಾಯದವರು ಹೋಗಿ ನಮ್ಮದೇ ಆರೋಗ್ಯ ಕೇಂದ್ರ ಅಂತ ಇದೆ ಅಂತ ನಾವು ಗುರುತಿಸ್ಕೋಬೋದು. ಈಗಾಗಲೇ ತೆಲಂಗಾಣದಲ್ಲಿ ಆಗಿದೆ, ಲಿಂಗತ್ವ ಅಲ್ಪಸಂಖ್ಯಾತರ ಆರೋಗ್ಯ ಕೇಂದ್ರ ಆಗಿದೆ. ಆಂಧ್ರದಲ್ಲಿ ಪೆನ್ಷನ್ ಸಿಗ್ತಾ ಇದೆ, 6,000 ರೂಪಾಯಿ ಪೆನ್ಷನ್ ಸಿಗ್ತಾ ಇದೆ. ಇಲ್ಲಿ ಬರೀ 800 ರೂಪಾಯಿಂದ ಈಗ 1,200 ರೂಪಾಯಿ ಮಾಡಿದ್ದಾರೆ. ಯಾವುದಕ್ಕೂ ಸಾಲೋದಿಲ್ಲ. 18ರಿಂದ 30 ವರ್ಷ ಸಮುದಾಯದವ್ರಿಗೆ ಏನು ಸಿಗಬೇಕಂದ್ರೆ, ದುಡಿಯೋದಕ್ಕೆ ಕೆಲಸ ಸಿಗಬೇಕು, ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಸ್ಟೆಲ್ ವ್ಯವಸ್ಥೆ ಆಗ್ಬೋದು, ಶಾರ್ಟ್ ಟೇ ಹೋಮ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಮಾಡಬೇಕು, ಮನೆಗಳು ಕೊಡಬೇಕು. 45 ವರ್ಷ ಮೇಲ್ಪಟ್ಟವ್ರಿಗೆ 5,000 ರೂಪಾಯಿಂದ 6,000 ರೂಪಾಯಿ ಪೆನ್ಷನ್ ಸಿಗಬೇಕು ಮಾಸಾಸನ. ಯಾಕೆ ಅಂದರೆ ಅವರು 45 ವರ್ಷ ಆದಮೇಲೆ ದುಡಿಯೋಕ್ಕೆ ಕಷ್ಟ ಆಗುತ್ತೆ, BP ಶುಗರ್ ಹೆಚ್ಚಿಗೆ ಆಗಿರುತ್ತೆ, ಮೆಡಿಸಿನ್ ತೊಗೋಬೇಕು, ಬಾಡಿಗೆ ಕಟ್ಟಬೇಕು. ಅದರಿಂದ ಆಂಧ್ರದಲ್ಲಿ 6,000 ಕೊಡ್ತಾರೆ, ಅದೇ 6,000 ನಮ್ಮ ಸಮುದಾಯದವ್ರಿಗೆ ಇಲ್ಲಿ ಸಿಗಬೇಕಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಶಿವಾನಿ ಅಂತ ಬಳ್ಳಾರಿಯಿಂದ MGSP ಸದಸ್ಯರಾಗಿ ವರ್ಕ್ ಮಾಡ್ತಾ ಇದ್ದೀವಿ. ನಮಗೆ ಗೌರ್ಮೆಂಟ್ ಕಡೆಯಿಂದ ಸರ್ಕಾರದಿಂದ 200 ಕೋಟಿಗಿಂತ ಮೇಲೇ ಹಣಕಾಸು ನಮಗೆ ಎತ್ತಿಡಬೇಕು ಸರ್ಕಾರದಿಂದ. ಏಕೆಂದರೆ ನಮಗೆ ಜಾಬ್ಸ್ ಆಗಲಿ, ನಾವು ಮಾಡ್ಕೊಂಡು ತಿನ್ನೋಕ ಬಿಸ್ನೆಸ್ಗಾಗಲಿ, ನಾವು ಆರೋಗ್ಯ ಸಮಸ್ಯೆಗಾಗಲಿ, ಪ್ರತಿಯೊಂದಿಗೆ ನಮಗೆ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಬೇಕು. ಬೇಡಿಕೆನ ಅನ್ಎಜುಕೇಟೆಡ್ ಇದ್ದಾರೆ, ನಮ್ಮದ್ರೊಳಗೆ ಎಜುಕೇಟೆಡ್ ಇದ್ದಾರೆ. ಅವರಿಗೆ ಜಾಬ್ಸ್ ಆಗಲಿ, ಅನ್ಎಜುಕೇಟೆಡ್ಗೆ ಹೊಲ ಗದ್ದೆ ಸರ್ಕಾರದಿಂದ ಎಲ್ಲರಿಗೂ ಕೊಟ್ಟಿದೆ. ಆಗಿನ ಕಾಲಕ್ಕೆ ಎಲ್ಲರಿಗೂ ಕೊಟ್ಟಿದೆ. ದೇವದಾಸಿಗಾಗಲಿ ಪ್ರತಿಯೊಬ್ಬರಿಗೆ 1 ಎಕರೆ 2 ಎಕರೆ ಅಂತ ಕೊಟ್ಟಿದೆ. ಇವಾಗ ಅವರು ಅದರಿಂದನೇ ದುಡಿಕೆ ಮಾಡ್ಕೊಂಡು ಅದೇ ಹೊಲ ಗದ್ದೆನೇ ಮಾಡ್ಕೊಂಡು ಎಲ್ಲಾನು ಮಕ್ಕಳು ಮರಿನ ಮೊಮ್ಮಕ್ಕಳನ್ನ ಸಾಕ್ಯಂತೂ ಅದರಿಂದನೇ ಇವಾಗ ಅದ್ರ ಮೇಲೆ ಆಧಾರಿತವಾಗಿ ಮಾಡ್ಕೊಂಡು ತಿಂತಾ ಇದ್ದಾರೆ. ನಾವು ಆಗಿನ ಕಾಲದಿಂದನೂ ಬಂದೀವಿ. ನಮ್ಮ ಗೌರ್ಮೆಂಟ್ ಕಡೆಯಿಂದ ಏನು ಫೆಸಿಲಿಟಿನೇ ಇಲ್ಲ. ನಮಗೆ ಎಂಥದ್ದು 1 ರೂಪಾಯಿನೂ ಎತ್ತಿಡ್ತಾ ಇಲ್ಲ. ನಮಗೆ ಜಾಬ್ಸ್ ಕೊಟ್ಟಿಲ್ಲ. ಎಜುಕೇಟೆಡ್ ಇದ್ದವರು ಸುತ ನಮ್ಮದು ಜೀವನನೇ ಇಷ್ಟೇನಂತ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ, ಸೆಕ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ನಮಗೆ ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ರೆ ನಾವು ಸೆಕ್ಸ್ ವರ್ಕು ಬಿಡ್ತೀವಿ, ಭಿಕ್ಷಾಟನೂ ಬಿಡ್ತೀವಿ, ನಮ್ಮ ಕಾಲ ಮೇಲೆ ನಾವು ನಿಂದಿರ್ತೀವಿ. ಬ್ಯಾಂಕ್ ಒಳಗೆ ಹೋದರೆ ನಮಗೆ ಸಬ್ಸಿಡಿ ಲೋನ್ಸ್ ಬೇಕು.